ಇವಾಗ ನಿಮ್ಗೆ ಏನ್ ತೋರಿಸ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಇದೆಲ್ಲ ಏನ್ ಅನ್ಕೊಂಡಿದೀರಾ ನೋಡಿ. ನಾನು ಮನೇಲಿ ಮಾಡಿದ್ದ ಕಂಪೋಸ್ಟ್ ಅಂದ್ರೆ ಕಿಚನ್ ವೇಸ್ಟ್ ಇರುತ್ತಲ್ಲ, ಆ ಕಿಚನ್ ವೇಸ್ಟ್ ಆಗದೆ ನಾನು ಮನೇಲಿ ಮಾಡಿರೋಂತ ಕಂಪೋಸ್ಟ್. ಇದೆಲ್ಲ ಮನೇಲಿ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಗೋಲ್ಡ್ ಅಂತಾರೆ, ಬ್ಲಾಕ್ ಗೋಲ್ಡ್ ಅಂತಾರೆ, ಇದನ್ನ ಬ್ಲಾಕ್ ಗೋಲ್ಡ್ ಅಂತಾರೆ ನೋಡಿ. ನಾನು ಎಲ್ಲ ಮನೆ ಕಿಚನ್ ವೇಸ್ಟ್ ಇಂದಾನೆ ಮಾಡಿರೋದು ಇದೆಲ್ಲಾನು. ಸೊ ಇದೇ ತರ ನಿಮ್ಗೆ ತೋರ್ಸಕ್ಕೆ ಅಂತಾನೆ ಇವತ್ತು ಬಂದಿದೆ. ಕಿಚನ್ ವೇಸ್ಟ್ ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ತೋರ್ಸಕ್ಕೆ ಅಂತಾನೆ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲಾರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಿಮ್ಮ ಮನೇಲಿ ಕಿಚನ್ ವೇಸ್ಟ್ ಇರುತ್ತಲ್ಲ, ಆ ಕಿಚನ್ ವೇಸ್ಟ್ ನ ಹೊರಗಡೆ ಬಿಸಾಕದೆ ನಾವು ಗಿಡಗಳು ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ತೋರ್ಸಕ್ಕೆ ಅಂತಾನೆ ಇವತ್ತು ಬಂದಿದ್ದೀನಿ. ಆಯ್ತಾ? ಕಿಚನ್ ವೇಸ್ಟ್ ಅಂದ್ರೆ ನಾನು ಒಂದು ವಾರದಿಂದ ಕಿಚನ್ ವೇಸ್ಟ್ ಮನೇಲಿ ಇಟ್ಕೊಂಡಿದ್ದೆ ನೋಡಿ. ಇದೆಲ್ಲ ಒಂದು ವಾರದ ಕಿಚನ್, ನಿಮ್ಗೆ ವಿಡಿಯೋ ಮಾಡಕ್ಕೆ ಅಂತ ತೋರ್ಸಕ್ಕೆ ಅಂತಾನೆ ಈ ಕಿಚನ್ ವೇಸ್ಟ್ ಎಲ್ಲ ಇಟ್ಟಿದ್ದೀನಿ. ಆಯ್ತಾ? ಇದನ್ನ ಹೇಗೆ ಈಸಿಯಾಗಿ ಕಂಪೋಸ್ಟ್ ಮಾಡೋದು, ತುಂಬಾ ರಿಚ್ ಆಗಿ NPK ಇರುತ್ತೆ ಇದ್ರಲ್ಲಿ. ಆಯ್ತಾ? ನಾವೇನು ಕಂಪೋಸ್ಟ್ ನ ಹೊರಗಡೆ ಕೊಂಡ್ಕೊಂಡ್ ಬರ್ಬೇಕಾಗಿಲ್ಲ. ನಾನ್ ಮಾಡೋ ಕಂಪೋಸ್ಟ್ ಅಲ್ಲಿ ಒಂದು ಚೂರು ವಾಸನೆ ಬರೋದಿಲ್ಲ, ಒಂದು ಹುಳ ಬರೋದಿಲ್ಲ. ಎಷ್ಟು ಕ್ಲೀನ್. ನಿಮ್ ಬಾಲ್ಕನಿ ಇರುತ್ತಲ್ಲ ಮನೆಯಲ್ಲಿ, ಕಿಚನ್ ಪಕ್ಕ ಬಾಲ್ಕನಿ ಇದ್ರೆ ಬಾಲ್ಕನಿಲಿ ಕೂಡ ಇಟ್ಕೋಬಹುದು. ಅಷ್ಟು ಚೆನ್ನಾಗಿ ನಾನು ಕಿಚನ್ ಕಂಪೋಸ್ಟ್ ಮಾಡೋದನ್ನ ತೋರಿಸ್ಕೊಡ್ತೇನೆ. ನೀವು ಕೂಡ ಇದೇ ತರ ಮಾಡಿದ್ರೆ ಒಂದು ಹುಳ ಬರಲ್ಲ, ವಾಸನೆ ಬರಲ್ಲ. ನೋಡಿ, ನಮ್ಮ ಅಕ್ಕಪಕ್ಕದ ಮನೆಗಳೆಲ್ಲ ಇದೆಯಲ್ಲ, ಅವ್ರಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡೋರಲ್ಲ, ಅಯ್ಯೋ ವಾಸನೆ ಬರ್ತಾ ಇದೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಒಂದು ಚೂರು ಕೂಡ ವಾಸನೆ ಬರಲ್ಲ ಕಂಪೋಸ್ಟ್ ಮಾಡಿದ್ರೆ. ಸೊ ಆ ತರ ವಾಸನೆ ಇಲ್ಲದೆ ಈಸಿಯಾಗಿ ಹೇಗ್ ಕಂಪೋಸ್ಟ್ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ನೀವು ಏನಾದ್ರು ತುಂಬಾ ಗಿಡಗಳು ಏನಾದ್ರು ಇಲ್ಲ ಅಂದ್ರೆ, ಸ್ವಲ್ಪ ಗಿಡ ಇತ್ತು ಅಂತ ಇಟ್ಕೊಳ್ಳಿ, ಕಿಚನ್ ವೇಸ್ಟ್ ತುಂಬಾ ಬರುತ್ತಲ್ವಾ, ಅವಾಗ ನೀವು ಏನ್ ಮಾಡಿ ಗೊತ್ತಾ, ಕಂಪೋಸ್ಟ್ ಮಾಡ್ಬಿಟ್ಟು ಅಕ್ಕಪಕ್ಕದ ಮನೆಗಳಲ್ಲಿ ಯಾರ ಮನೆಯಲ್ಲಾದ್ರೂ ಗಿಡ ಇದ್ರೆ ಅವ್ರಿಗೆ ಕೊಡಿ. ಇಲ್ಲ ಅಂದ್ರೆ, ಅದು ಇಲ್ಲ ಅಂದ್ರೆ ಪಾರ್ಕ್ ಇರುತ್ತಲ್ಲ, ಪಾರ್ಕಲ್ಲಿ ಗಿಡಗಳಿಗೆ ಹಾಕಿ. ಎಷ್ಟು ಒಳ್ಳೇದಲ್ವಾ? ಸುಮ್ನೆ ಇದನ್ನ ಕಿಚನ್ ವೇಸ್ಟ್ ಅನ್ನ ನಾವು ಎತ್ಕೊಂಡೋಗಿ ಬೀದಿನಲ್ಲಿ ಬಿಸಾಕ್ಬಿಟ್ಟು ಎಲ್ಲಾ ಕಡೆ ಗಾರ್ಬೇಜ್, ವಾಸನೆಗಳು, ಕಾಯಿಲೆಗಳೆಲ್ಲ ಬರೋದು. ಇದೇನಾಗುತ್ತೆ, ಕೊಳ್ತೋಗುತ್ತೆ. ಆಯ್ತಾ? ನಾವೆಲ್ಲೋ ಬಿಸಾಕ್ತೇವೆ, ಇವ್ರಿಗೆ ಕೊಡ್ತೀವಿ, ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟರು ಕೂಡ ಅವ್ರು ಎಲ್ಲೆಲ್ಲೋ ಬಿಸಾಕ್ತಾರೆ. ಅದರಿಂದ ರೈತರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ನೀವೇನ್ ಮಾಡಿ ಗೊತ್ತಾ, ಈಸಿಯಾಗಿ ಕಂಪೋಸ್ಟ್ ಮಾಡಿ. ಅದೊಂದು ಹಾಬಿ ಅಂತಾನೆ ಇಟ್ಕೊಳ್ಳಿ ನೀವು. ಆಯ್ತಾ? ದಿನ ಮನೆಯಿಂದ ಕಿಚನ್ ವೇಸ್ಟ್ ಅನ್ನು ಹೊರಗಡೆ ಬಿಸಾಕೋ ಬದಲು ಈಸಿಯಾಗಿ ಕಂಪೋಸ್ಟ್ ಮಾಡಿ ನಿಮ್ ಮನೇಲಿ ಎಷ್ಟು ಗಿಡ ಇರುತ್ತಲ್ಲ ಅಷ್ಟು ಗಿಡಕ್ಕೂ ಹಾಕೊಳ್ಳಿ. ಬೇಕಾದ್ರೆ ನೀವು ಅರ್ಧ ಕಂಪೋಸ್ಟ್ ಹಾಕೋಬಹುದು, ಅರ್ಧ ಮಣ್ಣು ಹಾಕೋಬಹುದು. ಅಷ್ಟು ಹಾಕಿ ಗಿಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ನೀವೇನು ಹೊರಗಡೆಯಿಂದ ಏನು ತಗೊಂಡ್ ಬರ್ಬೇಕಾಗೇ ಇಲ್ಲ, ತುಂಬಾ ಈಸಿಯಾಗಿ ಕಂಪೋಸ್ಟ್ ಮಾಡ್ಬೋದು ಇದನ್ನ. ಆತರ ಕಂಪೋಸ್ಟ್ ನೋಡಿ ನಾನು ಎಷ್ಟು ಮಾಡಿದೀನಿ ನೋಡಿ. ಇದು ಒಂದು 2 ತಿಂಗಳು ಅಷ್ಟೇ. ಇದು 2 ತಿಂಗಳ ಕಂಪೋಸ್ಟ್ ಎಷ್ಟಾಗಿದೆ ನೋಡಿ. ಇದೊಂದೇ ಅಲ್ಲ, ಇದೇ ತರಾನೇ ಲೀಫ್ ಕಂಪೋಸ್ಟ್ ಕೂಡ ಆಗಿದೆ. ಒಂದು ಬ್ಯಾಗ್ ಫುಲ್ ಬಂದಿದೆ ನೋಡಿ. ಇದಕ್ಕಿಂತ ನಾನು ಏನೇನು ಕಷ್ಟಪಟ್ಟಿಲ್ಲ, ತುಂಬಾ ಈಸಿಯಾಗಿ ಮಾಡಿರೋ ಕಂಪೋಸ್ಟ್ ಇದು ನೋಡಿ. ಇದೇ ತರ ನೀವು ಕೂಡ ಮಾಡ್ಕೋಬಹುದು. ಒಂದು ಹಿಡಿಯಷ್ಟು ಗಿಡಗಳು ಹಾಕಿದ್ರೆ ಸಾಕದೆ ಖುಷಿಯಾಗಿ ಗಿಡ ಬೆಳೆಯುತ್ತೆ. ಆಯ್ತಾ? ಈ ತರಾನು ನೀವು ಮಾಡ್ಬೋದು. ಸೊ ಈಸಿಯಾಗಿ ಹೇಗೆ ಕಂಪೋಸ್ಟ್ ಮಾಡೋದು ಅಂತ ಹೇಳಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರ್ಸ್ಕೊಡ್ತಾ ಬರ್ತೀನಿ. ನೀವು ಆ ತರ ಫಾಲೋ ಮಾಡಿ. ಏನು ವಾಸನೆ ಬರಲ್ಲ, ಹುಳ ಬರಲ್ಲ, ಏನು ಬರೋದಿಲ್ಲ. ಈಸಿಯಾಗಿ ಇದನ್ನ ಮಾಡ್ಬೋದು ನೋಡಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಂಗೆ 2 ಟೈಪ್ ತೋರಿಸ್ತೀನಿ ನಿಮ್ಗೆ ಯಾವ ಟೈಪ್ ಈಸಿ ಅನ್ಸುತ್ತೋ ಆ ಟೈಪ್ ಅಲ್ಲಿ ನೀವು ಕಂಪೋಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಪ್ ಏನ್ ಗೊತ್ತಾ ನೋಡಿ, 2 ಹೋಲ್ಸ್ ಇಟ್ಕೋಬೇಕು. ಒಂದು 4 ಹೋಲ್ ಇಟ್ಟಿದ್ದೀನಿ ನಾನು. ಇದಕ್ಕೆ ನೋಡಿ 4 ಹೋಲ್ ಇಟ್ಟಿದ್ದೀನಿ ನೋಡಿ, ಕಾಣಿಸುತ್ತೆ? 4 ಹೋಲ್ಸ್ ಇಟ್ಟಿದ್ದೀನಿ ಇದಕ್ಕೆ ಪಾಟ್ಗೆ. ಆಯ್ತಾ? 4 ಹೋಲ್ಸ್ ಇಟ್ಟಿದ್ದಾದ್ಮೇಲೆ ಇದಕ್ಕೆ ನಾನು ಒಡೆದೋಗಿರೋದು ಪಾಟ್ದು ಇದು ಹಾಕ್ತಾ ಇದ್ದೇನೆ, ಪೀಸುಗಳು ಹಾಕ್ತಾ ಇದ್ದೇನೆ. ಇದು ಹಾಕಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ್ಲೂ ಅಷ್ಟೇ ನಾವು ಬ್ರೌನ್ಸ್ ಅಂಡ್ ಗ್ರೀನ್ಸ್ ಅಂತೀವಿ. ಬ್ರೌನ್ಸ್ ಅಂದ್ರೆ ಒಣಗೋಗಿರೋದು, ಚೆನ್ನಾಗಿ ಒಣಗೋಗಿರುತ್ತಲ್ಲ, ಎಲೆಗಳಾಗ್ಲಿ ಕಡ್ಡಿಗಳಾಗ್ಲಿ ಏನಾದ್ರೂ ಆಗ್ಲಿ, ಅದನ್ನ 2 ಪಾರ್ಟ್ ಹಾಕ್ಬೇಕು, 2 ಭಾಗ ಹಾಕ್ಬೇಕು. ಮತ್ತೆ ಗ್ರೀನ್ಸ್ ಅಂದ್ರೆ ಹಸಿ ಕಸ ಇರುತ್ತಲ್ಲ, ಕಿಚನ್ ವೇಸ್ಟ್ ಇರುತ್ತಲ್ಲ, ಸಿಪ್ಪೆಗಳಿರ್ಬೋದು, ತರಕಾರಿ ಸಿಪ್ಪೆ ಇರ್ಬೋದು, ಹೂವು ಇರ್ಬೋದು, ಮತ್ತೆ ಹಣ್ಣಿನ ಸಿಪ್ಪೆ ಇರ್ಬೋದು, ಅಥವಾ ಕೊಳ್ತೋಗಿರೋ ಹಣ್ಣು ಇರ್ಬೋದು, ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅದು 1 ಪಾರ್ಟ್ ಹಾಕ್ಬೇಕು, 1 ಭಾಗ ಹಾಕ್ಬೇಕು. ಗ್ರೀನ್ಸ್ 1 ಪಾರ್ಟ್ ಹಾಕಿದ್ರೆ ಕಾರ್ಬನ್, ಇದನ್ನ ನಾವು ಬ್ರೌನ್ಸ್ ನ ಕಾರ್ಬನ್ ಅಂತೀವಿ. ಇದರಲ್ಲಿ ಬ್ರೌನ್ಸ್ ಅಲ್ಲಿ ಕಾರ್ಬನ್ ತುಂಬಾ ಇರುತ್ತೆ, ಮತ್ತೆ ಗ್ರೀನ್ಸ್ ಅಲ್ಲಿ ನೈಟ್ರೋಜನ್ ತುಂಬಾ ಇರುತ್ತೆ. ಸೊ ಅದು 2 ಭಾಗ ಹಾಕಿದ್ರೆ ಕಾರ್ಬನ್ ರಿಚ್ ಇರೋ ಬ್ರೌನ್ಸ್ 2 ಭಾಗ ಹಾಕಿದ್ರೆ, ನೈಟ್ರೋಜನ್ ರಿಚ್ ಇರೋ ಗ್ರೀನ್ಸ್ 1 ಭಾಗ ಹಾಕ್ಬೇಕು. ನಾನು ಹೇಗೆ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಬರ್ತೀನಿ ಬನ್ನಿ. ಇವಾಗ ಇದೆಲ್ಲ ಕುಕ್ಕುಡು ಯಾವ್ದು ಇರಬಾರ್ದು. ಕುಕ್ ಮಾಡಿರೋದು ಹಾಕಿದ್ರೆ, ಬೇಯಿಸಿರೋದು ಹಾಕಿದ್ರೆ ತುಂಬಾ ವಾಸನೆ ಬರುತ್ತೆ. ದಯವಿಟ್ಟು ಯಾರು
ಬೇಯಿಸಿರೋದು ಯಾವುದು ಹಾಕಕ್ ಹೋಗ್ಬೇಡಿ. ಅನ್ನ ಅಂತೆ, ಹುಳಿ ಅಂತೆ, ಸಾರಂತೆ ಅದೆಲ್ಲ ಹಾಕಕ್ ಹೋಗ್ಬೇಡಿ. ಮನೇಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟೇ. ಅದನ್ನ ವೇಸ್ಟ್ ಅಂತ ಹೇಳಿ ತಗೊಂಡ್ಬಂದು ಗಿಡಕ್ಕೆ ಹಾಕ್ಬೇಡಿ. ತುಂಬಾ ವಾಸನೆ ಬರುತ್ತೆ, ಅದ್ರಲ್ಲಿ ತುಂಬಾ ಹುಳನೂ ಬರುತ್ತೆ, ವಾಸನೆನೂ ತುಂಬಾ ಬರುತ್ತೆ. ಬೇಯಿಸಿದ್ ಮಾತ್ರ ಯಾವ್ದು ಹಾಕಕ್ ಹೋಗ್ಬೇಡಿ. ಇದು ಆಲೂಗಡ್ಡೆ ಸಿಪ್ಪೆ ಮಾತ್ರ ಹಾಕ್ಬೋದು. ಆಲೂಗಡ್ಡೆ ಸಿಪ್ಪೆ ಮಾತ್ರ ಬೇಯಿಸಿದ್ ಹಾಕಿದ್ರೆ ಒಳ್ಳೇದು ಅಂತಾರೆ ಗಿಡಕ್ಕೆ. ಸೊ ನಾನು ಆಲೂಗಡ್ಡೆ ಸಿಪ್ಪೆ ಮಾತ್ರ ಹಾಕ್ತೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಬ್ರೌನ್ಸ್ ಹಾಕ್ಬೇಕು. ಬ್ರೌನ್ಸ್ ಅಂದ್ರೆ ನೋಡಿ, ನಮ್ ಗಾರ್ಡನ್ ಅಲ್ಲಿ ಬಂದಿರೋದೇ, ನಾವು ಕಸ ಗುಡಿಸ್ತೀವಲ್ಲ, ಕಸ ಗುಡಿಸ್ದಾಗ ಬಂದಿರೋದೇ ಇದೆಲ್ಲಾನು. ಇದನ್ನ 2 ಭಾಗ ಹಾಕ್ಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ಬ್ರೌನ್ಸ್ ಹಾಕ್ತೀನಿ. ನೋಡಿ, ಎಲೆ ಇರುತ್ತಲ್ಲ, ಒಣಗೋಗಿರೋ ಎಲೆ, ಕಡ್ಡಿ ಎಲ್ಲ ಇರುತ್ತಲ್ಲ, ಎಲ್ಲಾನು ಹಾಕ್ಬೋದು, ಏನು ಆಗಲ್ಲ. ಚೆನ್ನಾಗಿ ಅದು ಕಂಪೋಸ್ಟ್ ಆಗ್ಬಿಡುತ್ತೆ. ಆಯ್ತಾ? ಸೊ ಇದು 2 ಭಾಗ ಹಾಕ್ದೆ, 2 ಭಾಗದಷ್ಟು ಹಾಕ್ದೆ, ಇಷ್ಟು ಹಾಕಿದ್ದೀನಿ. ಆಯ್ತಾ? ಇದಾದ್ಮೇಲೆ ಏನ್ ಮಾಡ್ತೀನಿ ನಾನು, ಸ್ವಲ್ಪ ಗ್ರೀನ್ಸ್ ಅಂದ್ರೆ ಮನೇಲಿ ಇರುತ್ತಲ್ಲ ಸಿಪ್ಪೆಗಳು ಅದೆಲ್ಲ ಇರುತ್ತಲ್ಲ, ಅದನ್ನ ಹಾಕ್ತೀನಿ. ಅದನ್ನ 1 ಭಾಗದಷ್ಟು ಹಾಕ್ತೀನಿ. ಆಯ್ತಾ? ನಾನು ನೋಡಿ, ಅವರೆಕಾಯಿ ಇರತ್ತಲ್ಲ, ಅವರೆಕಾಯಿ ಸಿಪ್ಪೆ ಅದು ಹಿತ್ಕಿರ್ತೀವಲ್ಲ, ಎಲ್ಲಾನು ಹಾಕಿದೀನಿ ನಾನು. ಆಯ್ತಾ? ಇದೊಂದು ಭಾಗ ಹಾಕಿದೆ, ಅದು 2 ಭಾಗದಷ್ಟು. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ, ಮೆಜರ್ಮೆಂಟ್ ಅಂತ ಏನಿಲ್ಲ, ಅಪ್ರಾಕ್ಸಿಮೇಟ್ ಆಗಿ ಹಾಕೋದು. ಆಯ್ತಾ? ಅದಾದ್ಮೇಲೆ ಮತ್ತೆ ಬ್ರೌನ್ಸ್ ಹಾಕ್ತೀನಿ. ನೋಡಿ, ಇದು ಎಲೆಗಳು ಎಲ್ಲ ಇರುತ್ತಲ್ಲ, ಕಡ್ಡಿ ಇರುತ್ತೆ, ಎಲೆ ಇರುತ್ತೆ. ನಾವು ಕಸ ಗುಡಿಸ್ತಿರ್ತೀವ, ನಾನು ಟೆರೇಸ್ ಮೇಲೆ ಕಸ ಗುಡಿಸಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಯಾವ್ದು ಬಿಸಾಕೋದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಹಸಿ ಕಸ ಹಾಕಿದ್ಮೇಲೆ 1 ಭಾಗ ಹಾಕಿದ್ಮೇಲೆ ಮತ್ತೆ ನಾನೇನ್ ಮಾಡಿದೆ, ಒಣಗಿರೋ ಕಸ ಹಾಕ್ತಾ ಇದ್ದೀನಿ. ಹಾಕೋಕ್ ಮೊದ್ಲು ನಾನು ಏನ್ ಮಾಡ್ತೀನಿ ಗೊತ್ತಾ, ಈ ತರ ಚಿಪ್ ಇರುತ್ತಲ್ವಾ, ಈ ತರ ಸಣ್ಣ ಸಣ್ಣ ಚಿಪ್ ಇರುತ್ತಲ್ವಾ, ನೀವು ಕೊಬ್ಬರಿ ತುರಿದು ಇಟ್ಕೊಂಡಿರ್ತೀರಲ್ವಾ ಚಿಪ್ಗಳನ್ನ, ಇದನ್ನ ನಾನು ಯೂಸ್ ಮಾಡ್ತೀನಿ. ಆದ್ರೂ ಇದೇನ್ ಡಿಕಂಪೋಸ್ ಆಗಲ್ಲ. ಡಿಕಂಪೋಸ್ ಆಗದೆ ಏನ್ ಏರಿಯೇಷನ್ಗೋಸ್ಕರ, ಮೈಕ್ರೋಬ್ಸ್ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತಲ್ವಾ, ಅದಕ್ಕೆ ಉಸಿರಾಡಕ ಇರ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಲ್ಲಿ 1-2 ಚಿಪ್ ಇಟ್ಟಿರ್ತೀನಿ. ಆಯ್ತಾ? ಇದರಿಂದ ತುಂಬಾ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ ಇದು. ನೋಡಿ, ಈ ತರ ಇಡ್ತೀನಿ ನಾನು. ಅದಕ್ಕೆ ಏರಿಯೇಷನ್ ಬೇಕು. ಏನಾದ್ರೂ ಅರ್ಥವಂಶ ಇತ್ತು ಅಂದ್ಕೊಳ್ಳಿ, ಅರ್ಥವಂಶ ಇದ್ರೆ ಇಲ್ಲಿ ಬಂದು ರೆಸ್ಟ್ ಮಾಡುತ್ತೆ, ಅದು ತಿನ್ನುತ್ತಲ್ವಾ. ತಿಂದಿದ್ದಾದ್ಮೇಲೆ ಯಾವಾಗ್ಲೂ ತಿಂತಾ ಇರಕ್ಕಾಗಲ್ಲ ತಾನೆ, ಅದಕ್ಕೂ ರೆಸ್ಟ್ ಅಂತ ಬೇಕು ತಾನೆ. ರೆಸ್ಟ್ ಬೇಕಾದ್ರೆ ಬಂದು ಈ ಚಿಪ್ಪಲ್ಲಿ ಬಂದು ಕ್ಲೀನ್ ಆಗಿ ಬಂದು ರೆಸ್ಟ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಆಯ್ತಾ? ಎಷ್ಟು ಚೆನ್ನಾಗಿ ಬಂದು ರೆಸ್ಟ್ ಮಾಡ್ತಾ ಇರುತ್ತೆ ಅಂತ. ಅದಕ್ಕೆ ತಿನ್ನೋವಾಗ ತಿಂದ್ಬಿಟ್ಟು ಆದ್ಮೇಲೆ ಇಲ್ಲಿ ಬಂದು ರೆಸ್ಟ್ ಮಾಡುತ್ತೆ. ಮತ್ತೆ ಇನ್ನೇನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರು ಕೂಡ ಅದಕ್ಕೂ ಏರಿಯೇಷನ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಆ ತರ ಈ ಚಿಪ್ ಇಡ್ತೀನಿ. ಆಯ್ತಾ? ಇದಾದ್ಮೇಲೆ ನಾನಿನ್ನ ಒಣಗಿರೋದೆಲ್ಲ ಹಾಕ್ತೀನಿ. 2 ಭಾಗದಷ್ಟು ಒಣಗಿರೋದು ಹಾಕ್ತಾ ಇದ್ದೀನಿ, 2 ಭಾಗದಷ್ಟು. ನಮ್ಮ ಮನೆಯಲ್ಲಿ ನೋಡಿ, ನಾನು ಯಾವುದೇ ಆಗ್ಲಿ, ತರಕಾರಿ ಸಿಪ್ಪೆ ಆಗ್ಲಿ, ಹಣ್ಣಿನ ಸಿಪ್ಪೆ ಆಗ್ಲಿ, ಬೇರೆ ಇನ್ನೇನಾದ್ರೂ ಇರುತ್ತಲ್ಲ ಕೊಳ್ತೋಗಿರೋದು, ಹಣ್ಣೊಂದು ತರಕಾರಿಗಳೆಲ್ಲ ಆಗ್ಲಿ, ಯಾವ್ದು ನಾನು ಬಿಸಾಕೋದಿಲ್ಲ. ಎಲ್ಲಾನು ನಮ್ಗ ಕಿಚನ್ ವೇಸ್ಟ್ ಆಗಿ ತಗೊಂಡ್ಬಂದು ನಾನು ಟೆರೆಸ್ ಅಲ್ಲಿ ಇಟ್ಕೊಂಡಿರ್ತೀನಿ. 1-2 ಅಂದ್ರೆ ಅವತ್ತಿಂದ ಅವತ್ತೇ ಹಾಕ್ಬಿಡ್ತೀನಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಅದು ತೋರಿಸ್ತೀನಿ ನಾನು ಈಸಿಯಾಗಿ ಮಾಡೋಂಥದ್ದು. ಇದು ಒಂದು ಟೈಪ್ ಇದು. ಆಯ್ತಾ? ಇದು 2 ಭಾಗದಷ್ಟು ಆಯ್ತು ನೋಡಿ. ಅವತ್ತಿಂದ ಅವತ್ತು ನಾನು ಟೆರೇಸ್ ತಗೊಂಡ್ಬಂದ್ಬಿಟ್ಟು ಕಂಪೋಸ್ಟ್ ಹಾಕ್ಬಿಡ್ತೀನಿ ಅಷ್ಟೇ. ಅದು ನಮ್ಮ ಮನೆಯಲ್ಲಿ 3 ಟೈಪ್ ಮಾಡ್ತೀನಿ. ಈ ಟೈಪ್ ಮಾಡ್ತೀನಿ, ಇನ್ನೊಂದು ಟೈಪ್ ತೋರಿಸ್ತೀನಿ, ಅದೊಂದು ಟೈಪ್ ವರ್ಮಿ ಕಂಪೋಸ್ಟ್ ಒಂದು ಮಾಡ್ತೀನಿ. ಇದು ಸ್ವಲ್ಪ ದಿನ ಆದ್ಮೇಲೆ ಇದನ್ನ ತಗೊಂಡೋಗಿ ವರ್ಮಿ ಕಂಪೋಸ್ಟ್ ಹಾಕ್ಬಿಡ್ತೀನಿ. ನೀವೇನು ಆತರ ಮಾಡ್ಬೇಕಾಗಿಲ್ಲ. ಸೊ ಇದು 2 ಪಾಟ್ ಆಯ್ತು. ಇದು 2 ಪಾಟ್ ಆದ್ಮೇಲೆ ಮತ್ತೆ ನೀವು ವೆಟ್ ಆಗಿ, ಇದು ತರಕಾರಿ ಸಿಪ್ಪೆಗಳಿರತ್ತಲ್ವಾ, ಈ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಅದೆಲ್ಲ ಇನ್ನೊಂದು ಭಾಗ ಮತ್ತೆ ಹಾಕಿ. ಆಯ್ತಾ? ಇನ್ನೊಂದು 1 ಭಾಗ ಮತ್ತೆ ಹಾಕಿ. ಇದು ತುಂಬಾ ಹಾಕಕ್ ಹೋಗ್ಬೇಡಿ. ಇದು ತುಂಬಾ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಹುಳ ಜಾಸ್ತಿ ಬಂದ್ಬಿಡುತ್ತೆ ನಿಮ್ಗೆ. ಹಸಿ ಕಸದ್ದು ಅಂದ್ರೆ ಸಿಪ್ಪೆಗಳು ಅದೆಲ್ಲ ಗ್ರೀನ್ಸ್ ಇರುತ್ತಲ್ವಾ, ಅದನ್ನ ಹಾಕಿದ್ರೆ, ಜಾಸ್ತಿ ಹಾಕಿದ್ರೆ ಹುಳ ಜಾಸ್ತಿ ಬರುತ್ತೆ. ಅದನ್ನ ಮ್ಯಾಗೆಟ್ಸ್ ಅಂತಾರೆ. ಆಯ್ತಾ? ನೀವೇನಾದ್ರೂ ಹಂಗ್ ಮಾಡೋವಾಗ ಮ್ಯಾಗೆಟ್ಸ್ ಬಂದ್ರೆ ಸಣ್ಣ ಇಷ್ಟಿಷ್ಟು ಉದ್ದಕ್ಕಿರುತ್ತೆ, ಅದರಿಂದ ತೊಂದರೆ ಏನಿಲ್ಲ. ಅದು ಮ್ಯಾಗೆಟ್ಸ್ ಇದ್ರೆ ಬೇಗ ಡಿಕಂಪೋಸ್ ಆಗುತ್ತೆ. ಅಂದ್ರೆ ನಮ್ಗೆ ಅಸಹ್ಯ ಆಗುತ್ತೆ, ಮನೆ ಟೆರೇಸ್ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಸೊ ಅದನ್ನ ನೋಡಿ ನಮ್ಗೆ ಅಸಹ್ಯ ಆಗುತ್ತಲ್ವಾ. ಅದಕ್ಕೋಸ್ಕರ ಏನ್ ಮಾಡಿ ಗೊತ್ತಾ, ಹಸಿ ಕಸ ಏನಾದ್ರು ಜಾಸ್ತಿ ಆಗಿದ್ರೆ, ಹುಳ ಬಂದ್ರೆ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ನೀವು ಈ ಡ್ರೈ ಲೀವ್ಸ್ ಇರುತ್ತಲ್ಲ ಅದನ್ನಾದ್ರೂ ಹಾಕಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮ್ಮ ಹತ್ರ ಡ್ರೈ ಲೀವ್ಸ್ ಏನಾದ್ರು ಇಲ್ಲ ಅಂದ್ರೆ ಬ್ರೌನ್ಸ್ ಏನೋ ಜಾಸ್ತಿ ಇಲ್ಲ ಅಂದ್ರೆ, ಇದು ತುಂಬಾ ಒಳ್ಳೇದು. ಈ ತರ ಬರುತ್ತಲ್ಲ, ಕವರ್ಸ್ ಬರುತ್ತಲ್ಲ, ಪ್ಯಾಕಿಂಗ್ ಕವರ್ಸ್ ಬರುತ್ತೆ, ಈ ತರ ಬಾಕ್ಸ್ಗಳು ಬರುತ್ತೆ. ಇದು ತುಂಬಾ ಚೆನ್ನಾಗಿ ಡಿಕಂಪೋಸ್ ಆಗುತ್ತೆ, ಬ್ರೌನ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನ ಹಾಕಿ. ಇವಾಗ ನಾನು ಏನ್ ಮಾಡ್ತೀನಿ, ಇದ್ರ ಮೇಲೆ ಇದನ್ನ ಹಾಕ್ತೀನಿ ನೋಡಿ.
ಇದೆಲ್ಲ ನಂದು ಇ-ಕಾಮರ್ಸ್ ಡೆಲಿವರಿಗಳದ್ದು. ಹೌದೌದು, ಇ-ಕಾಮರ್ಸ್ ಅಲ್ಲಿ ಬರುತ್ತಲ್ಲ, ಯಾವ್ದೋ ಒಂದು ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಬ್ಲಿಂಕಿಟ್ ಅಲ್ಲಿ. ಬ್ಲಿಂಕಿಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಪ್ರಿಂಟ್ ಮಾಡ್ತಾರೆ. ಅದೊಂದು ಅವರು ಫೀಡ್ಬ್ಯಾಕ್ ಕೊಡ್ಬೇಕು. ಅದು ಯೂಸ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಇದು ಬ್ಲಿಂಕಿಟ್ ಅಲ್ಲಿ ನಾವು ತುಂಬಾ ತರಿಸ್ತೀವಿ, ಆದ್ರೆ ಏನ್ ಗೊತ್ತಾ, ನಮ್ಗೆ ಅದನ್ನ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಅದ್ಮೇಲೆ ತುಂಬಾ ಪ್ರಿಂಟ್ ಇರುತ್ತೆ. ತುಂಬಾ ಪ್ರಿಂಟ್ ಇದ್ರೆ ಏನಾಗುತ್ತೆ ಅಂದ್ರೆ ಲೆಡ್ ಇರುತ್ತೆ, ತುಂಬಾ ಲೆಡ್ ಇರುತ್ತೆ. ಆ ಪ್ರಿಂಟ್ಗೆಲ್ಲ ಯೂಸ್ ಮಾಡೋದು ಲೆಡ್. ಸೊ ಅದನ್ನ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಈ ತರ ಸಿಕ್ಕಿದ್ರೆ ನಿಮ್ಗೆ ಡ್ರೈದು ಇದು ಚೆನ್ನಾಗಿ ಆರಾಮಾಗಿ ಯೂಸ್ ಮಾಡಿ. ಆ ಡ್ರೈ ಲೀವ್ಸ್ ಬದಲು ಇದನ್ನು ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇದು ಬೇಗ ಡಿಕಂಪೋಸ್ ಆಗುತ್ತೆ. ಈ ತರ ಪೀಸ್ ಪೀಸ್ ಮಾಡ್ಬೇಕು, ಆದ್ರೆ ಹಾಗೆ ಹಾಕ್ಬಾರ್ದು. ಇದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹಾಕಿ. ಈ ತರ ಪ್ಲಾಸ್ಟಿಕ್ ಇದ್ರೆ ಹಾಕ್ಬೇಡಿ. ಪ್ರಿಂಟ್ ಇರೋದು, ಪ್ಲಾಸ್ಟಿಕ್ ಇರೋದನ್ನೆಲ್ಲ ಬಿಸಾಕ್ಬಿಡಿ. ಪ್ರಿಂಟ್ ಇಲ್ದೇ ಇರೋದು, ಪ್ಲಾಸ್ಟಿಕ್ ಇಲ್ದೇ ಇರೋದನ್ನೆಲ್ಲ ಹಾಕಿ. ಮತ್ತೆ ಪಿನ್ಗಳು ಬರುತ್ತೆ ನೋಡಿ, ಅದೊಂದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ತರ ಪಿನ್ ಏನಾದ್ರು ಸಿಕ್ಕಿದ್ರೆ ಆ ಪಿನ್ ಎಲ್ಲ ಹಾಕ್ಬೇಡಿ. ಪಿನ್ ಎಲ್ಲ ಹಾಕ್ಬೇಡಿ. ಇವಾಗ ಏನಾದ್ರು ಅರ್ಥವಂಶ ಏನಾದ್ರು ಬಂತು ಅಂದ್ರೆ, ಏನಾದ್ರು ಒನ್ಸ್ ಬಂದ್ರೆ ಪಾಪ ಅದಕ್ಕೆ ಚುಚ್ಚುತ್ತೆ, ಅದು ಸತ್ತೋಗುತ್ತೆ. ಸೊ ಈ ತರ ಪಿನ್ಗಳು, ಸ್ಟಾಪ್ಲರ್ ಪಿನ್ಗಳು, ಚಿಕ್ಕದು ದೊಡ್ಡದು ಯಾವ್ದು ಹಾಕಕ್ ಹೋಗ್ಬೇಡಿ. ಅದನ್ನ ತೆಗೆದ್ಬಿಟ್ಟು ಹಾಕಿ. ಈ ತರದ್ದು ನೋಡಿ, ಈ ತರ ಏನೇ ಇದ್ರು ಕೂಡ ನೀವು ಆರಾಮಾಗಿ ಪ್ಯಾಕಿಂಗ್ ಮೆಟೀರಿಯಲ್ ಏನೇ ಬಂದಿದ್ರು ಕೂಡ ಆರಾಮಾಗಿ ಹಾಕೋಬಹುದು. ತುಂಬಾ ಚೆನ್ನಾಗಿ ಡಿಕಂಪೋಸ್ ಆಗೋಗುತ್ತೆ ಇದೆಲ್ಲ. ಮತ್ತೆ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡು ಈಸಿಯಾಗಿ ಹಾಕೋಬಹುದು. ನಾನ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಎಲೆ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಎಲೆ ಇರ್ತಾ ಇರ್ಲಿಲ್ಲ, ಒಣಗಿದೆ ಎಲೆ. ಇವಾಗಾದ್ರೆ ದಿನ ಕಸ ಕುಡಿಸ್ತೀವಲ್ಲ, ಅದ್ರ ಎಲೆ ಇರುತ್ತೆ, ಅದು ಹಾಕ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ಇರ್ತಾ ಇರ್ಲಿಲ್ಲ. ಅದು ಲಾಕ್ಡೌನ್ ಅಲ್ಲಿ ತುಂಬಾ ಪಾರ್ಸಲ್ ತರಿಸ್ತಾ ಇದ್ವಿ. ಸೊ ಅದ್ರಲ್ಲೇ ನಾನು ತುಂಬಾನೇ ಕಂಪೋಸ್ಟ್ ಮಾಡ್ತಾ ಇದ್ದೆ. ಬಾಕ್ಸ್ಗಳಲ್ಲೇ ದಿನಕ್ಕೆ 2-3 ಬರೋದು, ಪಾರ್ಸಲ್ ಬರೋದು, ಅದ್ರಲ್ಲೇ ನಾನು ಕಂಪೋಸ್ಟ್ ಮಾಡ್ತಾ ಇದ್ದೆ. ಸೊ ಈ ತರ ಎಲ್ಲ ಮಾಡ್ಕೊಳ್ಳಿ. ಯಾರಾದ್ರೂ 2-3 ಪಾರ್ಸಲ್ ಆರ್ಡರ್ ಮಾಡ್ತಾ ಇದ್ದಿದ್ದು? ಎಲ್ಲ ಮನೇಲಿ ನಾವು ಅಂಗಡಿಗೆ ಹೋಗ್ಬಾರ್ದು ಅಂತ ನನ್ನ ಮಗಳು ಅವಾಗ ಇದ್ ಮಾಡಿ ಎಲ್ಲ ಆನ್ಲೈನ್ ಅಲ್ಲೇ ತರ್ಸೋಳು. ಮನೆಗೆ ಸಾಮಾನಾಗ್ಲಿ, ಬೇರೆ ಏನೇ ವಸ್ತುಗಳು ಬೇಕಾದ್ರೆ ಎಲ್ಲ ಆನ್ಲೈನ್ ಅಲ್ಲೇ ಬರ್ತಾ ಇತ್ತು ನಮ್ಗೆ ಅವಾಗ ಲಾಕ್ಡೌನ್ ಟೈಮಲ್ಲಿ. ಅವಾಗ ತುಂಬಾ ಬಾಕ್ಸ್ಗಳು ಬರೋದಲ್ಲ, ಅವಾಗ ನಾನು ಯೋಚನೆ ಮಾಡಿದೆ, ಸೊ ಈ ತರ ಯೂಸ್ ಮಾಡ್ಬೋದಲ್ಲ ಅಂತ ನಾನು ಸರ್ಚ್ ಮಾಡಿದೆ. ಅವಾಗ ಗೊತ್ತಾಯ್ತು, ಓ ಇದನ್ನೆಲ್ಲ ಯೂಸ್ ಮಾಡ್ಬೋದು ಅಂತೇಳಿ. ಸೊ ಈ ತರ ಕವರ್ ಮಾಡಿ. ಮೇಲ್ಗಡೆ ಮಾತ್ರ ವೆಟ್ಟಿದಿರ್ಬಾರ್ದು, ಯಾಕೆ ಗೊತ್ತಾ, ನೋಣ ಫ್ಲೈಸ್ ಎಲ್ಲ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಡ್ರೈದೇ ಹಾಕ್ಬೇಕಾಗುತ್ತೆ, ಎಲೆ ಅದೆಲ್ಲ ಹಾಕ್ಬೇಕಾಗುತ್ತೆ. ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನೀವು ಎಲೆಯನ್ನು ಹಾಕ್ಬೋದು ಇದ್ರ ಮೇಲೆ. ನೋಡಿ ಎಲ್ಲಾ ಕಡೆ ಚಿಪ್ಪು ನಾನು ಇಟ್ಟೇ ಇರ್ತೀನಿ. ನಾನು ಈ ತರ ತೆಂಗಿನಕಾಯಿ ಚಿಪ್ಪು ಕೂಡ ಬಿಸಾಕೋದಿಲ್ಲ. ನನಗೆ ತುಂಬಾ ಯೂಸ್ ಆಗುತ್ತೆ ತೆಂಗಿನಕಾಯಿ ಚಿಪ್ಪು ಕೂಡ. ಪಾಟ್ ಹೋಲ್ಸ್ ಗಿಡ್ತೀನಿ, ಆಯ್ತಾ. ಮತ್ತೆ ಈ ತರಾನು ಯೂಸ್ ಮಾಡ್ತೀನಿ ನಾನು. ಸಣ್ಣ ಸಣ್ಣ ಎಲೆ ಇದ್ರು ಕೂಡ ಅದು ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ಎಲ್ಲಾ ತರದ್ದು ಯೂಸ್ ಮಾಡ್ಕೋಬಹುದು ಇದಕ್ಕೆ. ಇಲ್ಲೆಲ್ಲ ಗಿಡಗಳಿರುತ್ತಲ್ವಾ, ಗಿಡಗಳನ್ನೆಲ್ಲ ಕಿತ್ತಾಕಿರೋದು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ಮೇಲ್ಗಡೆ ಅದನ್ನೇ ಹಾಕ್ಬೇಕಾಗುತ್ತೆ. ಗ್ರೀನ್ಸ್ ಮೇಲ್ಗಡೆ ಹಾಕ್ಬಾರ್ದು, ಹಸಿದು ಹಾಕ್ಬಾರ್ದು ಮೇಲ್ಗಡೆ. ಆದಷ್ಟು ಒಣಗಿರೋದು ತುಂಬಾ ಹಾಕ್ಬೇಕು ಮೇಲ್ಗಡೆ. ಈ ತರ ಮಾಡಿ ಎಲ್ಲ ಡಿಕಂಪೋಸ್ ಆಗ್ಬಿಡುತ್ತೆ, ಆಯ್ತಾ. ನಿಮ್ಗೆ ಬೇಕು ಮತ್ತೆ ಅಪ್ಡೇಟ್ ಕೊಡ್ತೀನಿ, ಇದೆಷ್ಟು ಚೆನ್ನಾಗಿ ಡಿಕಂಪೋಸ್ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇದೆಲ್ಲ ಪ್ರೆಸ್ ಮಾಡಿ ಮಾಡಿ, ಯಾಕಂದ್ರೆ ಅಲ್ಲಿ ತೆಂಗಿನಕಾಯಿ ಚಿಪ್ಪಿದೆ, ಏರೇಷನ್ ಆಗುತ್ತೆ. ಸೊ ನೀವು ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಇಡ್ಬೋದು. ಈ ತರ ಎಲ್ಲ ಇಟ್ಬಿಡಿ. ಇನ್ನೇನ್ ಹಾಕ್ಬೋದು ಬ್ರೌನ್ಸ್ಗೆ? ಇದು ಕೋಕೋಪೀಟ್ ಹಾಕ್ಬೋದು. ನಿಮ್ಗೆ ಏನೋ ಹುಳ ಜಾಸ್ತಿ ಬಂತು ಅಂದ್ರೆ, ಮ್ಯಾಗೆಟ್ಸ್ ಬಂತು ಅಂದ್ರೆ ಕೋಕೋಪೀಟ್ ಹಾಕ್ಬೋದು. ಮತ್ತೆ ಪೀನಟ್ ಶೆಲ್ಸ್ ಇರುತ್ತಲ್ಲ, ಕಳೆಕಾಯಿ ಸಿಪ್ಪೆದು, ಅದು ಹಾಕ್ಬೋದು. ಈ ತರ ಪೇಪರ್ಸ್ ಇರುತ್ತೆ, ಇದು ಹಾಕ್ಬೋದು. ಮತ್ತೆ ಏನು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಮಣ್ಣು ಇರುತ್ತಲ್ವಾ, ಮಣ್ಣೆ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ಬೋದು. ಆವಾಗ ಮ್ಯಾಗೆಟ್ಸ್ ಹುಳ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಹುಳ ಯಾವಾಗ ಜಾಸ್ತಿ ಅಂದ್ರೆ ತುಂಬಾ ಹಸಿದು ಜಾಸ್ತಿ ಇದ್ದಾಗ ಆತರ ಹುಳ ಬರುತ್ತೆ. ಈ ತರ ಯಾವ್ದಾದ್ರು ಹಾಕಿದ್ರೆ ಇಮಿಡಿಯೇಟ್ ಆಗಿ ಅದು ಹುಳ ಎಲ್ಲ ಹೊರಟೋಗುತ್ತೆ, ಕ್ಲೀನ್ ಆಗಿ ನಿಮ್ಗೆ ಕಂಪೋಸ್ಟ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಒಂದು ಕೆಳಗಡೆ ಹೋಲ್ಸ್ ಇರುತ್ತಾ, ಅದು ಕರೆಕ್ಟ್ ಆಗಿ ಒಂದು ಡಬ್ಬ ಇಟ್ಕೋಬೇಕಾಗುತ್ತೆ. ಏನಕ್ಕಂದ್ರೆ ಅದರಲ್ಲಿ ಒಂದು ಲಿಕ್ವಿಡ್ ಬರುತ್ತೆ, ಆಯ್ತಾ. ಇವಾಗ ನಾವು ಇದಕ್ಕೆ ನೀರ್ ಹಾಕ್ಬೇಕು, ಚೆನ್ನಾಗಿ ನೆನೆಯೋ ತರ ನೀರ್ ಹಾಕ್ಬೇಕು. ಚೆನ್ನಾಗಿ ನೀರ್ ಹಾಕಿ, ಮಗ್ಗಿಂದಾನು ಹಾಕ್ಬೋದು, ನಾನು ಇದ್ರಲ್ಲಿ ಇದಿಟ್ಟಿದ್ದೀನಿ. ಚೆನ್ನಾಗಿ ನೆನಿಬೇಕದು, ಕೆಳಗಡೆವರೆಗೂ ಚೆನ್ನಾಗಿ ನೆನಿಬೇಕು. ಆತರ ನೀರ್ ಹಾಕಿ, ಆಯ್ತಾ. ನೀರ್ ಹಾಕಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇದು ಈಸಿಯಾಗಿ
ಡಿಕಂಪೋಸ್ ಆಗ್ಬೇಕಲ್ಲ, ಅದು ಇನಿಶಿಯೇಟ್ ಮಾಡ್ಬೇಕಲ್ಲ ಡಿಕಂಪೋಸ್ ಆಗಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಹುಳಿ ಮೊಸರು ಇರುತ್ತಲ್ವಾ, ಹುಳಿ ಮೊಸರು ಹಾಕಿ ಆಯ್ತಾ. ಇಲ್ಲ ಅಂದ್ರೆ ನೋಡಿ ಕೆಳಗಡೆ ನೀರ್ ಬರ್ತಾ ಇದೆಯಲ್ಲ, ಸೊ ಆತರ ನೆಂದಿದ್ರೆ ಮಾತ್ರ ಆತರ ಬರುತ್ತೆ. ಈ ತರ ಹುಳಿ ಮೊಸರು ಹಾಕಿ, ಹುಳಿ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಬೇಕಾದ್ರೆ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಎಲೆ ಏನಾದ್ರು ಇರುತ್ತಲ್ಲ ಅದನ್ನ ಹಾಕ್ಬಿಡಿ. ನೆಕ್ಸ್ಟ್ ಏನ್ ಗೊತ್ತಾ, ಈ ತರ ಇರೋದೇನೋ ನೀರ್ ಬಂದ್ರೆ ಆ ನೀರ್ನ ಬಿಸಾಕ್ಬೇಡಿ. ಆ ನೀರು ಗಿಡಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಇದರಿಂದ ಬಂದಿದ್ ಲಿಕ್ವಿಡ್ ತುಂಬಾ ಯೂಸ್ ಆಗುತ್ತೆ ಆಯ್ತಾ. ಅದನ್ನ ಗಿಡಗಳಿಗೆ ಡೈಲ್ಯೂಟ್ ಮಾಡ್ಬಿಟ್ಟು ಎಲ್ಲಾ ಗಿಡಕ್ಕೂ ಹಾಕ್ಬೋದು. ತುಂಬಾ ನೈಟ್ರೋಜನ್ ಇರುತ್ತೆ ಅದ್ರಲ್ಲಿ, ಅದನ್ನು ಹಾಕ್ಬೋದು ನೀವು. ಇವಾಗ ಏನ್ ಮಾಡ್ಬೇಕು, ಇದಾದ್ರೂ ಹುಳಿ ಮೊಸರು ಆದ್ರೂ ಹಾಕ್ಬೋದು. ಇಲ್ಲ ಅಂದ್ರೆ ನಾನು ಏನ್ ಮಾಡಿದ್ದೀನಿ, ಸಗಣಿ ಇರುತ್ತಲ್ವಾ, ಆ ಸಗಣಿ ನೀರ್ ಇರುತ್ತಲ್ವಾ, ಅದನ್ನ ಬೇಕಾದ್ರೂ ಇದ್ರ ಮೇಲೆ ಹಾಕ್ಬೋದು. ಸೊ ಡಿಕಂಪೋಸ್ ಆಗಕ್ಕೆ ಇದು ಇನಿಶಿಯೇಟ್ ಮಾಡುತ್ತೆ. ಇವಾಗ ಡಿಕಂಪೋಸರ್ ಅಂತ ಹೇಳಿ ಪೌಡರ್ ಎಲ್ಲ ಬರುತ್ತೆ, ಅದೆಲ್ಲ ಏನು ಬೇಕಾಗಿಲ್ಲ. ನಾನು ಯಾವತ್ತೂ ಏನ್ ತರಿಸೋದಿಲ್ಲ, ಇದಿಷ್ಟರಲ್ಲೇ ಯೂಸ್ ಮಾಡ್ತೀನಿ. ಡಬ್ಬದಲ್ಲಿ ತುಂಬೋಯ್ತು ನೀರು. ಸೊ ಇದನ್ನ ಆದ್ಮೇಲೆ ನೀವೇನ್ ಮಾಡಿ ಗೊತ್ತಾ, 2 ದಿನ 3 ದಿನಕ್ಕೊಂದ್ಸಲಿ ಇದನ್ನ ನೀವು ಮತ್ತೆ ಅದನ್ನ ತಿರುಗಿಸ್ಬೇಕು. ಇದನ್ನ ಅಂದ್ರೆ ಉಲ್ಟಾ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಹೋಗ್ಬೇಕು, ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಹೋಗ್ಬೇಕು. ಚೆನ್ನಾಗಿ ಅದನ್ನ ತಿರುಗಿಸ್ಬೇಕು 2-3 ದಿನ ಆದ್ಮೇಲೆ. ಇದು ಒಂದು ಟೈಪು ಆಯ್ತಾ. ಇದನ್ನ ಡಿಕಂಪೋಸ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಡಿಕಂಪೋಸ್ ಆಗಿದೆ ಅಂತ ಹೇಳಿ. ಇನ್ನೊಂದ್ ಸ್ವಲ್ಪ ಹುಳಿ ಮೊಸರು ಹಾಕ್ತೀನಿ ನಾನು ನಾವೇನಾದ್ರೂ ಒಂದು ಇದರಿಂದ ತಗೋಬಹುದು, ಇಲ್ಲಾಂದ್ರೆ ಫುಲ್ ಉಲ್ಟಾ ಮಾಡ್ಬಿಟ್ಟು ಆದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಅದಕ್ಕೆ ತಿರುಗಿಸಕ್ಕೆ ಏನಾದ್ರೂ ತಗೋಬಹುದು, ಮೆಟಲ್ ಏನಾದ್ರೂ ತಗೊಂಡು ತಿರುಗಿಸ್ಬೋದು ಆಯ್ತಾ. ಆತರ 2-3 ದಿನಕ್ಕೊಂದ್ಸಲಿ ತಿರುಗಿಸ್ಬೇಕಾಗುತ್ತೆ. ಆತರ 1 ವಾರ 10 ದಿನ ಮಾಡಿದ್ರೆ ಸಾಕು. ಅದು ಅಲ್ಲದೆ ಇದನ್ನ ಬಿಸಿಲಲ್ಲಿ ಇಡಬಾರ್ದು, ನೆರಳಿರೋ ಕಡೆ ಇಡ್ಬೇಕು. ಅದು ಕಂಪೋಸ್ಟ್ ಆಗೋವರೆಗೂ ನೆರಳಿರೋ ಕಡೆ ಇಡ್ಬೋದು ಆಯ್ತಾ. 1.5 ತಿಂಗಳು 2 ತಿಂಗಳು ಅಷ್ಟೊತ್ತಿಗೆ ಚೆನ್ನಾಗಿ, ಅಂದ್ರೆ ಆಕ್ಚುಲಿ 2.5 ತಿಂಗಳು 3 ತಿಂಗಳು ಒಳ್ಳೇದು ಈ ತರ ಕಂಪೋಸ್ಟ್ ಆಗುತ್ತೆ. 2 ತಿಂಗಳು ಆದ್ಮೇಲೆ ಬೇಕಾದ್ರೆ ಗಿಡಗಳಿಗೆ ಹಾಕ್ಬೋದು. ಇದನ್ನ ಕಂಪೋಸ್ಟ್ ಆಗಿರುತ್ತೆ, 2 ತಿಂಗಳು ಆದ್ಮೇಲೆ ಬೇಕಾದ್ರೆ ಇದನ್ನ ಕಂಪೋಸ್ಟ್ ಗಿಡಗಳಿಗೆ ಹಾಕ್ಬೋದು. ಇದು ಆವಾಗ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇರಿ ಅಷ್ಟೇ. ನಾನು ಪಾರ್ಟ್ 1 ಅಂತ ಮಾಡ್ತೀನಿ, ತುಂಬಾ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಮೆಥಡ್, ನಾನು ಈಸಿಯಾಗಿ ಇನ್ನೊಂದು ಮೆಥಡ್ ಇವಾಗ ನಾನು ಮಾಡ್ತಾ ಇರೋದು ಹೇಗೆ ಅಂತ, ಇವಾಗ ಮಾಡಿದ್ದೀನಲ್ವಾ ಕಂಪೋಸ್ಟ್ ಮಾಡಿದ್ದೀನಲ್ಲ, ಆ ಮೆಥಡ್ ಅಲ್ಲಿ ನೀವು ಹೇಗ್ ಮಾಡೋದು ಅಂತ ಹೇಳಿ ನಿಮ್ಗೆ ಪಾರ್ಟ್ 2 ನಲ್ಲಿ ತಿಳಿಸ್ತೀನಿ ಆಯ್ತಾ. ತಪ್ಪದೆ ನೀವು ಪಾರ್ಟ್ 2 ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಿನ್ನ ಈಸಿ ಮೆಥಡ್, ಈ ಮೆಥಡ್ಗಿಂತ ಅದಿನ್ನ ಈಸಿ ಮೆಥಡ್ ಆಯ್ತಾ. ನೋಡಿ ಪಾರ್ಟ್ 2 ನೋಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅನ್ಸುತ್ತೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.